ನಮಸ್ಕಾರ ಸ್ನೇಹಿತರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಸೂರ್ಯಕಾಂತ್ ಅವರು ಅಪಾಯಿಂಟ್ಮೆಂಟ್ ಆದ ನಂತರ ಸುಪ್ರೀಂ ಕೋರ್ಟ್ ಎಷ್ಟರ ಮಟ್ಟಿಗೆ ಬದಲಾಗಿದೆಯಪ್ಪ ಅಂದ್ರೆ ನೀವು ನಂಬೋದಕ್ಕೆ ಸಾಧ್ಯ ಇಲ್ಲ. ಶಾಕ್ ಆಗ್ಬಿಡ್ತೀರಾ. ಎಡಚರರಿಗೆ, ಲೆಫ್ಟ್ ಲಿಬರಲ್ಸ್ಗೆ, ಇಂಡಿ ಮೈತ್ರಿಕೂಟಕ್ಕೆ ದುಸ್ವಪ್ನವಾಗಿ ಕಾಡ್ತಾ ಇದೆ. ದೀದಿಯ ಬಾಯಿಗೆ ಅಕ್ಷರಶಃ ಸುಪ್ರೀಂ ಕೋರ್ಟ್ ಈಗ ಮಣ್ಣಾಕಿದೆ. ಇದುವರೆಗೂ ಏನೆಲ್ಲ ಆರೋಪ ಮಾಡ್ತಾ ಇದ್ರು ಮಮತಾ ಬ್ಯಾನರ್ಜಿ? SIR ವಿರುದ್ಧ, CAA, NRC, ಚುನಾವಣಾ ಆಯೋಗಗಳ ವಿರುದ್ಧ. ಆ ಎಲ್ಲದಕ್ಕೂ ಮುಟ್ಟಿ ನೋಡಿಕೊಳ್ಳುವಂತೆ ರಿಪ್ಲೈ ಕೊಟ್ಟು ಬಾಯಿ ಮುಚ್ಚಿದೆ ಸುಪ್ರೀಂ ಕೋರ್ಟ್. ಪೂರ್ತಿ ಇಂಡಿ ಮೈತ್ರಿಕೂಟದ ಒಂದೊಂದು ಪಕ್ಷಗಳು ಒಬ್ಬೊಬ್ಬರಾಗಿ ಸಪರೇಟ್ ಆಗಿ ಅಪ್ಲಿಕೇಶನ್ ಹಾಕೊಂಡಿದ್ರು SIR ವಿರುದ್ಧ ಸುಪ್ರೀಂ ಕೋರ್ಟ್ಗೆ. ಆ ಎಲ್ಲರನ್ನು ಸಾಲಾಗಿ ನಿಲ್ಲಿಸಿ ಚಡಿಯೇಟು ಕೊಟ್ಟಿರೋದು ಸುಪ್ರೀಂ ಕೋರ್ಟ್. ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಅವರು ವ್ಯರ್ಥಾಲಾಪ ಮಾಡ್ತಾರೆ. ಮೋದಿ ನನ್ನನ್ನು ಡಿನ್ನರ್ಗೆ ಇನ್ವೈಟ್ ಮಾಡಿಲ್ಲ, ಪುಟಿನ್ ಜೊತೆಗೆ ನನಗೆ ಮಾತುಕತೆಗೆ ವ್ಯವಸ್ಥೆ ಮಾಡಿಲ್ಲ, ಇವರದ್ದೇನಿದ್ರು ಬರೀ ಅರಣ್ಯ ರೋದನ. ಮೋದಿ, ನೀವಿನ್ನೂ ಮೆಚೂರ್ ಆಗೋದು ಬಹಳಷ್ಟಿದೆ, ಮೊದಲು ಅದನ್ನ ಸಾಧಿಸಿ ನಂತರ ಬೇಕಾದ್ರೆ ಡಿನ್ನರ್ಗೂ ಕರಿತೀನಿ, ಪುಟಿನ್ ಜೊತೆಗೆ ಮೀಟಿಂಗ್ ವ್ಯವಸ್ಥೆನೂ ಮಾಡ್ತೀನಿ ಅಂತ ಪ್ರತಿಪಕ್ಷದ ನಾಯಕ ಅಂತಾನೂ ನೋಡದೆ ನೆಗ್ಲೆಕ್ಟ್ ಮಾಡಿ ಬಿಸಾಕಿದ್ರು ನರೇಂದ್ರ ಮೋದಿ. ಯಾಕಂದ್ರೆ ಇವರ ವ್ಯವಹಾರ ಎಲ್ಲ ಅಂತವೇ. ಈಗ ಸುಪ್ರೀಂ ಕೋರ್ಟ್ ವಿಚಾರಕ್ಕೆ ಬರ್ತೀನಿ. ಇದು SIR ಗೆ ಸಂಬಂಧಪಟ್ಟಿರೋದು. ಚುನಾವಣಾ ಆಯೋಗದ ವಿರುದ್ಧ SIR ಪ್ರಶ್ನೆ ಮಾಡಿ ಇಂಡಿ ಮೈತ್ರಿಕೂಟದ ಪಕ್ಷಗಳೇನು ಸುಪ್ರೀಂ ಕೋರ್ಟ್ ಹೋಗಿದ್ವು ಅವುಗಳ ವಿಚಾರಣೆಗೆ ಸಂಬಂಧಪಟ್ಟಿರೋದು. ನಾನು ಈ ಹಿಂದೆ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ತಮಿಳುನಾಡು, ಕೇರಳ, ಅಸ್ಸಾಮು, ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲು ಈ ಎಲ್ಲ ರಾಜ್ಯಗಳ ಇಂಡಿ ಮೈತ್ರಿಕೂಟಗಳ ಅಂಗಪಕ್ಷಗಳು ಒಂದೊಂದು ಅಪ್ಲಿಕೇಶನ್ ತಗೊಂಡು ಸುಪ್ರೀಂ ಕೋರ್ಟ್ ಹೋಗಿದ್ರು SIR ಪ್ರಶ್ನೆ ಮಾಡಿ. ನಿನ್ನೆ ತಮಿಳುನಾಡಿನ ಜೋಸೆಫ್ ವಿಜಯರ ಪಕ್ಷದ ಅಪ್ಲಿಕೇಶನ್ ನ ವಿಚಾರಣೆ ನಡೀತು. ಇಂಡಿ ಮೈತ್ರಿಕೂಟಗಳು ಬಾಯಿ ಬಡ್ಕೊಂಡು ಸುಪ್ರೀಂ ಕೋರ್ಟ್ ನಮಗೆ ರಿಲೀಫ್ ಕೊಟ್ಬಿಡುತ್ತೆ, SIR ಗೆ ತಡೆಯೊಡ್ಬಿಡುತ್ತೆ, ನಾವು ಅಂದಾಜುಂದಿ ವೋಟ್ ಚೋರಿ ಮಾಡಿ ಎಲೆಕ್ಷನ್ ನ ಗೆಲ್ಬಹುದು ಅಂತ ಕನಸು ಕಾಣ್ತಾ ಇದ್ವು. ಅದೇ ಸುಪ್ರೀಂ ಕೋರ್ಟ್ ಈಗ ಇಂಡಿ ಮೈತ್ರಿಕೂಟದ ಕನಸನ್ನ ನುಚ್ಚು ನೂರು ಮಾಡಿ ಹಾಕಿದೆ. ಸುಪ್ರೀಂ ಕೋರ್ಟ್ ಎಂತಹ ಕಾರ ಪ್ರಶ್ನೆಗಳನ್ನು ಕೇಳಿದೆ ಗೊತ್ತಾ? ಪ್ರತಿ ದಿವಸ 10 ಫಾರ್ಮ್ ಫಿಲ್ ಮಾಡಿ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ ಮಾತ್ರಕ್ಕೆ ಜೀವ ಹೋಗ್ಬಿಡುತ್ತಾ? ಅಷ್ಟೊಂದು ಪ್ರೆಷರ್ ಇದೆಯಾ ಆ ಕೆಲಸದಲ್ಲಿ? ಇದು ಸುಪ್ರೀಂ ಕೋರ್ಟ್ ಕೇಳಿರೋ ಪ್ರಶ್ನೆ. BLOಗಳೇನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಪ್ರೆಷರ್ ಇದೆ ಅವರಿಗೆ ಅಂತ ಇಂಡಿ ಪಕ್ಷಗಳು ಅರ್ಜಿ ಹಾಕೊಂಡು ಹೋಗಿದ್ವು. ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿರೋದು, BLOಗಳ ಸಾವಿಗೆ ಚುನಾವಣಾ ಆಯೋಗ ಕಾರಣ ಅಲ್ಲ. ಏನೇ ಅನಾಹುತ ಅವಘಡಗಳಾಗಿದ್ರು ಆ ರಾಜ್ಯ ಸರ್ಕಾರಗಳೇ ಹೊಣೆ. ಈಗ ಕೈ ಇಸುಕಿಕೊಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ, TVK ಪಕ್ಷ, DMK ಮುಂತಾದ ಇಂಡಿ ಮೈತ್ರಿಕೂಟಗಳು. ಯಾಕಾದ್ರೂ SIR ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದ್ವೋ? ಪಶ್ಚಿಮ ಬಂಗಾಳದಿಂದ ದೀದಿ ಏನ್ ಹೇಳ್ತಾ ಇದ್ದಿದ್ದು? BLOಗಳ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಇದೆ, ಹಂಗಾಗಿ ಆತ್ಮಹತ್ಯೆಗಳಾಗ್ತಾ ಇರೋದು ಪಶ್ಚಿಮ ಬಂಗಾಳದಲ್ಲಿ. ಎಲ್ಲೇ BLO ಸಾವಾಗ್ಲಿ ಅದನ್ನ SIR ಜೊತೆಗೆ ತಳುಕು ಹಾಕಿ ಚುನಾವಣಾ ಆಯೋಗದ ತಲೆಗೆ ಕಟ್ತಾ ಇದ್ರು ಮಮತಾ ಬ್ಯಾನರ್ಜಿ. ಇದಕ್ಕೆ ರಿಪ್ಲೈ ಕೊಟ್ಟಿರೋದು ಸುಪ್ರೀಂ ಕೋರ್ಟ್. SIR ನಿಲ್ಲಲ್ಲ, ಎಲ್ಲೆಲ್ಲ BLOಗಳ ಮೇಲೆ ಒತ್ತಡ ಇದೆ ಅಂತ ನೀವ್ ಹೇಳ್ತಾ ಇದ್ದೀರಾ, ಅದನ್ನ ಕಡಿಮೆ ಮಾಡಿ. ನಿಮ್ ಕೈಲೇ ಇರೋದದು. ರೆಸ್ಟ್ ಕೊಡಿ, ಅವ್ರಿಗೆ ರಜೆ ಕೊಡೋದಾದ್ರೆ ಕೊಡಿ, ಬದಲಾವಣೆ ಮಾಡಿ. ಆದ್ರೆ SIR ನಿಲ್ಲಲ್ಲ. ಬಟ್ಟೆನಲ್ಲಿ ಸುತ್ತಿ ಒಡೆದಿರೋದು ಸುಪ್ರೀಂ ಕೋರ್ಟ್. 20-30 ಸಾವಿರ ಜನರನ್ನ ಅಪಾಯಿಂಟ್ ಮಾಡಿರೋ ಜಾಗದಲ್ಲಿ ಇನ್ನೊಂದ್ 10,000 ಜನರನ್ನ ಅಪಾಯಿಂಟ್ ಮಾಡಿ ಕೆಲಸದ ಹೊರೆ ಕಡಿಮೆ ಮಾಡಿ. ಇದನ್ ಮಾಡಕ್ ಯಾಕಾಗ್ತಾ ಇಲ್ಲ ನಿಮ್ಗೆ ಅಂತ ವೆಸ್ಟ್ ಬೆಂಗಾಲ್ ಸರ್ಕಾರಕ್ಕೆ ಉಗಿದು ಉಪ್ಪಾಕಿದೆ ಸುಪ್ರೀಂ ಕೋರ್ಟ್. BLOಗಳ ಸಾವಾದ್ರೆ ಅದಕ್ಕೆ ಚುನಾವಣಾ ಆಯೋಗ ಹೆಂಗೆ ಹೊಣೆಯಾಗುತ್ತೆ? ಸರಿಯಾಗಿ ಕೆಲಸನ ಡಿಸ್ಟ್ರಿಬ್ಯೂಟ್ ಮಾಡದೇ ಇರೋರು ನೀವು. BLOಗಳು ರಾಜ್ಯ ಸರ್ಕಾರದ ನೌಕರರು, ಅದಕ್ಕೆ ಚುನಾವಣಾ ಆಯೋಗ ಹೊಣೆ ಅಂದ್ರೆ ಹೇಗೆ? ನಿಮ್ಮ ರಾಜ್ಯ ಸರ್ಕಾರದ ನೌಕರರು SIR ಮಾಡಲ್ಲ, ನಿಲ್ಲಿಸ್ಬೇಕು ಅಂದ್ರೆ ಏನರ್ಥ? ಚುನಾವಣೆನ ಏನ್ ಅನ್ಕೊಂಡಿದೀರಾ? ಹುಡುಗಾಟನ? ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂಥ ಟಾಸ್ಕ್ ನ ಕಂಪ್ಲೀಟ್ ಮಾಡುವ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಇದನ್ನ ಮಾಡೇ ತೀರ್ಬೇಕು ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದೆ ಸುಪ್ರೀಂ. ಅಷ್ಟಕ್ಕೂ ಈ SIR ಮಾಡುವ ಎಲ್ಲ ನೌಕರರು ರಾಜ್ಯ ಸರ್ಕಾರದವರೇ ಆಗಿರ್ತಾರೆ. ರಾಜ್ಯ ಸರ್ಕಾರದ ನೌಕರರು 1ಕ್ಕೆ 3 ಪಟ್ಟು ಸಂಬಳ ಕೊಟ್ಟು ಎಲೆಕ್ಷನ್ ಕಮಿಷನ್ ನೇಮಕ ಮಾಡಿರುತ್ತೆ ಅವರನ್ನ ಈ ಕೆಲಸ ಮಾಡಿ ಅಂತ. ಈಗ ಒಂದೇ ಲೈನ್ ಅಲ್ಲೇ ಆರ್ಡರ್ ಪಾಸ್ ಮಾಡ್ಬಿಟ್ಟಿದೆ ಸುಪ್ರೀಂ ಕೋರ್ಟ್. ಇನ್ನು ಮುಂದೆ ಯಾವುದೇ ರಾಜ್ಯ ಸರ್ಕಾರದ ಯಾವುದೇ ನೌಕರರು ನಾನು SIR ನಲ್ಲಿ ಪಾಲ್ಗೊಳ್ಳಲ್ಲ ಅನ್ನಂಗಿಲ್ಲ. ಇದು ಸರ್ಕಾರಿ ಕೆಲಸ, ಚುನಾವಣೆಯ ಕೆಲಸ ಮಾಡ್ಲೇಬೇಕು. ಕೆಲಸಗಾರರು ಕಡಿಮೆ ಇದ್ರೆ ಇನ್ನೂ ಹೆಚ್ಚಿನ ಕೆಲಸಗಾರರನ್ನ ಒದಗಿಸುವ ಜವಾಬ್ದಾರಿ ಆ ರಾಜ್ಯ ಸರ್ಕಾರಗಳದ್ದು. ದೀದಿ ಹೇಳ್ತಾ ಇದ್ದಿದ್ದು BLOಗಳ ಸಾವಿನ ಹೊಣೆಯನ್ನ ಚುನಾವಣಾ ಆಯೋಗ ಹೊರಬೇಕು. ಆದ್ರೆ ಈಗ ಉಲ್ಟಾ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು BLOಗಳ ಸಾವಿನ ಹೊಣೆ ರಾಜ್ಯ ಸರ್ಕಾರ ಹೊರಬೇಕು ಅಂತ. ಕೆಲಸದ ಒತ್ತಡ ಜಾಸ್ತಿ ಇದ್ರೆ ಬೇರೆಯವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ, ಪ್ಲಾನ್ ಮಾಡಿ. ಚುನಾವಣಾ ಆಯೋಗ ನಿಗದಿಪಡಿಸಿರುವ ಸಮಯದಲ್ಲೇ SIR ಆಗ್ಬೇಕು.
ಒಂದಕ್ಕೆ 3 ಪಟ್ಟು ಸ್ಯಾಲರಿ ಕೊಡುತ್ತೆ ಚುನಾವಣಾ ಆಯೋಗ. ಕೆಲಸ ಮಾಡೋದಕ್ಕೆ ಬಂದಿರೋದೇನು? ಈ ರೀತಿಯ ಕಳ್ಳಾಟ ನಡೆಯಲ್ಲ ಅಂದಿದೆ. ಜೋಸೆಫ್ ವಿಜಯರ ಪಕ್ಷದಿಂದ ಏನಂತ ವಾದ ಮಾಡಲಾಗಿದೆ ಗೊತ್ತಾ? ತಮಿಳುನಾಡಿನಲ್ಲಿ BLOಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತಾ ಇದೆ ಚುನಾವಣಾ ಆಯೋಗ. ಅವರ ಮೇಲೆ ತನಿಖೆ ಮಾಡಬಾರ್ದು, ಅವರ ಮೇಲೆ FIR ಹಾಕಬಾರ್ದು. ಹೆಂಗಿದೆ ನೋಡಿ, ಕೆಲಸ ಕೊಟ್ಟು ಕೆಲಸ ಸರಿಯಾಗಿ ಮಾಡದೇ ಇದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಬಾರ್ದಂತೆ. ಕೆಲಸ ಮಾಡೋಕಾಗದೇ ಇದ್ರೆ ಕಳ್ಳಾಟ ಆಡೋರು ರಾಜೀನಾಮೆ ಕೊಟ್ಟೋಗ್ಲಿ. BLOಗಳನ್ನು ನೇಮಕ ಮಾಡ್ತಾ ಇರೋದು ರಾಜ್ಯ ಸರ್ಕಾರ. ಅವ್ರ ಸಾವಾದ್ರೆ ಚುನಾವಣಾ ಆಯೋಗ ಹೇಗೆ ಕಾರಣ ಆಗುತ್ತೆ? ಇವರಿಗೆ ಸರಿಯಾಗಿ ಮ್ಯಾನೇಜ್ ಮಾಡೋದಿಕ್ಕೆ ಆಗಿಲ್ಲ, ಹಾಗಾಗಿ ಅನಾಹುತಗಳಾಗಿರಬಹುದು ಅಂತೇಳಿ ದೀದಿಗೆ, ಜೋಸೆಫ್ ವಿಜಯ್ಗೆ, ಇಂಡಿ ಮೈತ್ರಿಕೂಟದ ಒಬ್ಬೊಬ್ಬ ನಾಯಕರಿಗೂ ಕ್ಲಾಸ್ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್. ತಮಿಳುನಾಡಿನಲ್ಲಿ ಒಬ್ಬ ಮಹಿಳೆ ಮದುವೆ ಫಿಕ್ಸ್ ಆಗಿತ್ತು. ಚುನಾವಣಾ SIR ನ ಒತ್ತಡದಿಂದಾಗಿ ರಜಾ ಸಿಕ್ಕಿರ್ಲಿಲ್ಲ, ಹಾಗಾಗಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ TVK ಪಕ್ಷದ ವಕೀಲರು ಹೇಳ್ತಾರೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರೋದು, ಒತ್ತಡ ಇದ್ರೆ ಅದನ್ನ ಕಡಿಮೆ ಮಾಡೋ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. BLOಗಳ ಮ್ಯಾನೇಜ್ಮೆಂಟ್ ನ ರಾಜ್ಯ ಸರ್ಕಾರನೇ ಮಾಡ್ಬೇಕು. ಏನಾದ್ರೂ ತೊಂದರೆಗಳಾದ್ರೆ ರಾಜ್ಯ ಸರ್ಕಾರನೇ ಅದರ ಹೊಣೆ ಹೊರಬೇಕು. 3 ಇಂಪಾರ್ಟೆಂಟ್ ಡೈರೆಕ್ಷನ್ಸ್ ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಇಂಡಿ ಮೈತ್ರಿಕೂಟ ಇರುವ ಸರ್ಕಾರಗಳಿಗೆ. ನಾನಿಲ್ಲಿ ಇಂಡಿ ಮೈತ್ರಿಕೂಟದ ಸರ್ಕಾರ ಅಂತ ಯಾಕಂದೆ ಅಂದ್ರೆ, ಬಿಜೆಪಿ ಆಳ್ವಿಕೆ ಇರುವ ರಾಜ್ಯಗಳಲ್ಲಿ ಈ ರೀತಿಯ ಯಾವುದೇ ಅಡಚಣೆಗಳು ಇಲ್ಲ. ಕೊಟ್ಟಿರತಕ್ಕಂತ ಡೆಡ್ ಲೈನ್ ಅಲ್ಲಿ ಎಲ್ಲ BLOಗಳು SIR ಪ್ರಕ್ರಿಯೆನ ಪೂರ್ತಿ ಮಾಡಿದ್ದಾರೆ. ಕಿರಿಕಿರೋದು ಇಂಡಿ ಮೈತ್ರಿಕೂಟದ ರಾಜ್ಯಗಳಲ್ಲಿ ಮಾತ್ರ. ಮೊದಲನೇ ನಿರ್ದೇಶನ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು, BLOಗಳ ಸಂಖ್ಯೆ ಕಡಿಮೆ ಇದ್ರೆ ಇನ್ನೂ ಹೆಚ್ಚಿನ ನೌಕರರನ್ನ ಅಪಾಯಿಂಟ್ ಮಾಡಿ ಕೆಲಸ ಮುಗಿಸಿ. ಎರಡನೇ ನಿರ್ದೇಶನ, SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವ BLO ಸೂಕ್ತ ಕಾರಣ ಕೊಟ್ಟು ನನ್ನ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಅವರನ್ನ ರಿಪ್ಲೇಸ್ ಮಾಡಿ. ಇನ್ನು 3ನೇ ಡೈರೆಕ್ಷನ್, ಯಾರದ್ದಾದ್ರೂ ಮದುವೆ ಇದ್ರೆ, ಹುಷಾರಿಲ್ದೇ ಇದ್ರೆ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ನೇಮಕ ಮಾಡಿ ಕೆಲಸ ನಿಲ್ಲಂಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್. ಮುಂದುವರೆದು ಹೇಳಿರೋದು, ಯಾವುದಾದ್ರೂ BLOಗಳ ಮೇಲೆ ಪ್ರೆಷರ್ ಇದ್ರೆ, ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಬಾಗಿಲು ತೆರೆದೇ ಇದೆ. ಇಲ್ಲಿ ಬನ್ನಿ, ನಿಮ್ಮ ಕಷ್ಟ ನಷ್ಟ ಹೇಳ್ಕೊಳ್ಳಿ, ನಿಮ್ಮ ಸಮಸ್ಯೆಗಳನ್ನ ನಾವು ಆಲಿಸ್ತೀವಿ. ಬದಲಾಗಿ ರಾಜ್ಯ ಸರ್ಕಾರಗಳು BLOಗಳ ಪರವಾಗಿ ಪದೇ ಪದೇ ಕೋರ್ಟ್ಗೆ ಬರಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. SIR ನಿಲ್ಲಲ್ಲ, ರಾಜ್ಯ ಸರ್ಕಾರ ಇದನ್ನ ವಿರೋಧ ಮಾಡಂಗಿಲ್ಲ, BLOಗಳು ಕಳ್ಳಾಟ ಆಡಂಗಿಲ್ಲ, ಕೆಲಸ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪ್ರೆಷರ್ ಇದೆ ಅನ್ನಂಗಿಲ್ಲ. ಯಾರಿಂದ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ವೋ ಮನೆಗೆ ಹೋಗ್ಬೋದು. ಕಡ್ಡಿ ಮುರಿದಂತೆ ಡೈರೆಕ್ಷನ್ಸ್ ಕೊಟ್ಟಿರೋದು ಸುಪ್ರೀಂ ಕೋರ್ಟ್. ಇಂಡಿ ಮೈತ್ರಿಕೂಟದವರು ಕೇಳಿರೋ ಪ್ರಶ್ನೆ ನೋಡಿ ಹೆಂಗಿದೆ. ಉತ್ತರ ಪ್ರದೇಶದಲ್ಲೂ SIR ಆಗ್ತಾ ಇದೆ. ಈಗ ಯಾವ ಎಲೆಕ್ಷನ್ ಇದೆ ಉತ್ತರ ಪ್ರದೇಶದಲ್ಲಿ? 2027ಕ್ಕೆ ಇರೋದು. ಈಗ ಯಾಕೆ ಅರ್ಜೆಂಟು? ಇದನ್ನ ಉತ್ತರ ಪ್ರದೇಶದಲ್ಲಿ ಕೇಳ್ತಾರೆ. ಅದೇ ವೆಸ್ಟ್ ಬೆಂಗಾಲಿಗೆ ಬಂದ್ರೆ ಎಲೆಕ್ಷನ್ ಟೈಮ್ ಅಲ್ಲೇ ಯಾಕೆ ಮಾಡ್ತೀರಾ ಅಂತಾರೆ. ಎಲೆಕ್ಷನ್ ಮುಂದಿದ್ದಾಗ ಮಾಡಿದ್ರು ತೊಂದ್ರೆ ಇವರಿಗೆ, ಎಲೆಕ್ಷನ್ ಟೈಮ್ ಅಲ್ಲಿ ಮಾಡಿದ್ರು ತೊಂದ್ರೆ. ಇವರೇ ಡಿಸೈಡ್ ಮಾಡ್ಲಿ SIR ಯಾವಾಗ ಮಾಡ್ಬೇಕು ಅಂತ. ಸೂರ್ಯಕಾಂತ್ ಕೇಳಿರೋದು, ಕೆಲಸ ಮಾಡ್ತಾ ಇರೋದು ರಾಜ್ಯ ಸರ್ಕಾರ. ಉತ್ತರ ಪ್ರದೇಶದ ಸರ್ಕಾರನೇ ಬಂದಿಲ್ಲ ನಮಗೆ SIR ಹೊರೆ ಆಗ್ತಾ ಇದೆ ಅಂತ. ನೀವ್ ಯಾಕೆ ಅದರ ಬಗ್ಗೆ ಚಿಂತಿತರಾಗ್ತೀರಾ? ತೊಂದ್ರೆ ಆದ್ರೆ ಅವರ ಸರ್ಕಾರ ಬರ್ಲಿ ಬಿಡಿ ಸುಪ್ರೀಂ ಕೋರ್ಟ್ಗೆ. ಮಧ್ಯದಲ್ಲಿ ಉತ್ತರ ಪ್ರದೇಶದ ಪರವಾಗಿ SIR ವಿರುದ್ಧವಾಗಿ ನೀವ್ ಯಾಕೆ ಗಲಗಂಟೆ ಆಡಿಸ್ತೀರಾ ಅಂತ ಸೂರ್ಯಕಾಂತ್ ಅವರು ಸಿಬ್ಬಲ್ರನ್ನ ಪ್ರಶ್ನೆ ಮಾಡಿರೋದು. UP, ತಮಿಳುನಾಡು, ಅಸ್ಸಾಂ, ಕೇರಳ, ಬಂಗಾಲ ಎಲ್ಲೂ SIR ನಿಲ್ಲಲ್ಲ ಅಂತಿರೋದು. ಇವರು BLOಗಳಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ ಅಂತಾರಲ್ಲ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಗೊತ್ತಾ? ಅಲ್ಲ ರೀ, ಇವ್ರ ಕೈಲಿ 10 ಫಾರಂ ಫಿಲ್ ಮಾಡಿ ವಾಪಸ್ ತೆಗೆದುಕೊಂಡು ಬಂದ್ರೆ ಅದು ದೊಡ್ಡ ಕೆಲ್ಸನಾ? ಅದು ಪ್ರೆಷರ್ ಇರೋ ಕೆಲ್ಸನಾ? ಇಷ್ಟೆಲ್ಲಾ ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ದೀದಿಗೆ ನಿದ್ದೆ ಎಲ್ಲಿಂದ ಬರ್ಬೇಕು? ಹೇಗಾದ್ರೂ ಮಾಡಿ BLOಗಳ ಸಾವನ್ನ ಚುನಾವಣಾ ಆಯೋಗದ ತಲೆಗೆ ಕಟ್ಟಿ SIR ನಿಲ್ಲಿಸ್ಬೇಕು ಅಂತ ಶತಪ್ರಯತ್ನಗಳಾಗ್ತಾ ಇದಾವೆ. ಇನ್ನೊಂದ್ ಕಡೆ ಚುನಾವಣಾ ಆಯೋಗ ಟೊಂಕ ಕಟ್ಟಿ ನಿಂತಿದೆ, SIR ಮಾಡಿಯೇ ಸಿದ್ಧ ಅಂತ. ಇಂತ 10 ದೀದಿಗಳು ಬಂದ್ರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.